ಕಾಂಗ್ರೆಸ್ ನಾಯಕರ ವಿರುದ್ಧ ಯಡಿಯೂರಪ್ಪ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಯಡಿಯೂರಪ್ಪ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇವತ್ತು ರಾಜ್ಯದ ಜನರಿಗೆ ಉತ್ತರ ಕೊಡುವ ಸಮಯ ಬಂದಿದೆ. ಒಂದು ವಾರದಿಂದ ನಮ್ಮ ಮೇಲೆ ಆರೋಪ ಮಾಡ್ತಿದ್ರು, ಸಭೆಗೆ ಹಾಜರಾಗಬೇಕಿದ್ದ ಶಾಸಕರ ಸಂಖ್ಯೆ ಕೂಡ ಕಡಿಮೆ ಇದೆ, ನಮ್ಮ ಬಗ್ಗೆ ರೆಸಾರ್ಟ್ ನಲ್ಲಿದ್ದೇವೆಂದು ಎಂದು ಟೀಕೆ ಮಾಡ್ತೀರಿ, ಈಗ ನೀವೇನ್ ಮಾಡ್ತಿದ್ದೀರಿ ಅಂತ ಯಡಿಯೂರಪ್ಪ ಪ್ರಶ್ನೆ ಮಾಡಿದ್ದೀರಿ. ಅತೃಪ್ತ ನಾಯಕರನ್ನ ಕಟ್ಟಿ ಹಾಕಿಕೊಂಡು ಸಭೆ ನಡೆಸುತ್ತಿದ್ದಾರೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಯಡಿಯೂರಪ್ಪ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಯಡಿಯೂರಪ್ಪ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇವತ್ತು ರಾಜ್ಯದ ಜನರಿಗೆ ಉತ್ತರ ಕೊಡುವ ಸಮಯ ಬಂದಿದೆ. ಒಂದು ವಾರದಿಂದ ನಮ್ಮ ಮೇಲೆ ಆರೋಪವನ್ನ ಮಾಡ್ತಾ ಇದ್ರು ಸಿದ್ದರಾಮಯ್ಯನವರು. ಯಡಿಯೂರಪ್ಪ ಅವರಿಗೆ ವಯಸ್ಸಾಗಿದೆ, ಬುದ್ಧಿ ಬಂದಿಲ್ಲ ಅಂತೆಲ್ಲ ಆರೋಪ ಮಾಡ್ತಾ ಇದ್ರು. ಜೊತೆಗೆ ಸಭೆಗೆ ಹಾಜರಾಗಬೇಕಿದ್ದ ಶಾಸಕರ ಸಂಖ್ಯೆನೂ ಕೂಡ ಕಡಿಮೆ ಇದೆ ಅಂತ ಹೇಳಿದ್ದಾರೆ. ನಮ್ಮ ಬಗ್ಗೆ ರೆಸಾರ್ಟ್ ನಲ್ಲಿ ಇದ್ದೇವೆಂದು ಎಲ್ಲ ಟೀಕೆ ಮಾಡಿದ್ರು ಮಾಜಿ ಸಿಎಂ ಸಿದ್ದರಾಮಯ್ಯನವರು. ಈಗ ನೀವೇನ್ ಮಾಡ್ತಿದ್ದೀರಿ ಅಂತ ಯಡಿಯೂರಪ್ಪ ಅವರು ಪ್ರಶ್ನೆ ಮಾಡಿದ್ದಾರೆ. ಅತೃಪ್ತ ನಾಯಕರನ್ನ ಕಟ್ಟಿ ಹಾಕಿಕೊಂಡು ಸಭೆಯನ್ನ ನಡೆಸುತ್ತಿದ್ದಾರೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಯಡಿಯೂರಪ್ಪ ಅವರು ವಾಗ್ದಾಳಿ ಮಾಡ್ತಾರೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ. ಐ ಥಿಂಕ್ ಈಗ ಸಿದ್ದರಾಮಯ್ಯರು ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾಗುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ಮೊನ್ನೆ ಎಲ್ಲ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ನ ಕೆಲವು ನಾಯಕರು ಟೀಕೆ ಮಾಡ್ತಾ ಇದ್ರು ಯಡಿಯೂರಪ್ಪ ಅವರ ಬಗ್ಗೆ. ಇವಾಗ ಯಡಿಯೂರಪ್ಪ ಅವರೇ ಪ್ರಶ್ನೆ ಹಾಕಿದ್ದಾರೆ. ಈ ಪ್ರಶ್ನೆಗೆ ಉತ್ತರ ಕೊಡಕ್ಕೆ ರೆಡಿ ಇದ್ದಾರಾ ಸಿದ್ದರಾಮಯ್ಯನವರು ಅಂತ? ದಿವ್ಯಾ, ಏನು ಸಿಪಿಎಲ್ ಸಭೆಯನ್ನ ಬೆಳಗಿನಿಂದಲೂ ಸಹ ಒಂದು ಗಮನ ಇಟ್ಟು ಯಡಿಯೂರಪ್ಪ ಅವರು ನೋಡ್ತಿದ್ದಾರೆ ಅಂತಾನೆ ಹೇಳ್ಬಹುದು. ನಿನ್ನೆ ಅಷ್ಟೇ ಒಂದು ಟಾಂಗ್ ಅನ್ನ ಕೊಟ್ಟಿರ್ತಾರೆ. ನಾಳೆ ನಡೆಯುವಂತಹ ಒಂದು ಸಿಪಿಎಲ್ ಸಭೆಗೆ ಎಷ್ಟು ಜನ ಬರ್ತಾರೆ ಅನ್ನುವಂತಹ ಒಂದು ಲೆಕ್ಕಾಚಾರವನ್ನ ಹಾಕೊಳ್ಳಿ ಅನ್ನುವಂತಹ ಒಂದು ಚಾಲೆಂಜ್ ಅನ್ನ ಹಾಕೋಗಿರ್ತಾರೆ. ಇವತ್ತು ಮತ್ತೆ ಮಾಧ್ಯಮಕ್ಕೆ ಮಾತನಾಡಿದಂತಹ ಅವರು ಇಷ್ಟು ದಿನದವರೆಗೂ ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ರು. ಇವತ್ತು ರಾಜ್ಯದ ಜನತೆಗೆ ಅವರು ಉತ್ತರ ಕೊಡ್ಬೇಕಾಗಿದೆ. 3:30ಕ್ಕೆ ಪ್ರಾರಂಭವಾಗಬೇಕಿದ್ದಂತಹ ಸಭೆ 5:30 ಆದ್ರೂ ಸಹ ಇನ್ನೂ ನಡೆದಿರ್ಲಿಲ್ಲ. ಜೊತೆಗೆ ಹಾಜರಿರಬೇಕಾದ ಶಾಸಕರ ಸಂಖ್ಯೆಯು ಕಡಿಮೆ ಆಗಿತ್ತು. ಜೊತೆಗೆ ಅವರನ್ನ ಬಲವಂತವಾಗಿ ಅವರ ಮೇಲೆ ವಿಪ್ ಅನ್ನ ಜಾರಿ ಮಾಡೋ ಮೂಲಕ ಅಥವಾ ಅವರನ್ನ ಕರೆ ಮಾಡೋ ಮೂಲಕ ಬಲವಂತದಿಂದ ಕೂರಿಸ್ಕೊಂಡು ಒಂದು ಸಭೆಯನ್ನ ಮಾಡಿದ್ರು. ಇದ್ರಲ್ಲೇ ಗೊತ್ತಾಗುತ್ತೆ ಸರ್ಕಾರ ಯಾವ ರೀತಿ ಭದ್ರತೆ ಇದೆ ಅನ್ನುವಂತಹ ಒಂದು ಆರೋಪವನ್ನ ಮಾಡ್ತಾರೆ. ಜೊತೆಗೆ ಅವರು ಇಷ್ಟೇ ಸಭೆ ಮಾಡೋದಷ್ಟೇ ಅಲ್ಲ, ರಾಜ್ಯದ ಏನು ಅಭಿವೃದ್ಧಿ ಕೆಲಸಗಳ ಕಡೆಗೂ ಗಮನ ಕೊಡ್ಬೇಕು, ಇಲ್ಲ ಇದರ ವಿರುದ್ಧವಾಗಿ ನಾವು ಮಾತಾಡ್ಬೇಕಾಗುತ್ತೆ, ಹೋರಾಟವನ್ನ ಮಾಡ್ಬೇಕಾಗುತ್ತೆ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಅಂದ್ರೆ ನಿನ್ನೆಯಿಂದಲೂ ಸಹ ಈ ಒಂದು ಸಭೆಗೆ ಕಾದು ಕೂತಂತಹ ಯಡಿಯೂರಪ್ಪ ಅವರು ಇವತ್ತು ನಡೆದ ಬೆಳವಣಿಗೆಗಳನ್ನ ಸೂಕ್ಷ್ಮವಾಗಿ ಗಮನಿಸಿ ಮುಂದಿನ ಕ್ರಮಕ್ಕೆ ಮುಂದಾಗಿದ್ದಾರೆ ಅಂತಾನೆ ಹೇಳ್ಬಹುದು. ದಿವ್ಯಾ, ಓಕೆ, ಧನ್ಯವಾದಗಳು ಕಿರಣ ತಮ್ಮ ಮಾಹಿತಿಗಾಗಿ.